ಅಗ್ನಿವರ್ಮ ಹೊರಗೆ ತೋಟದಲ್ಲಿ ಯಾರೊಂದಿಗೂ ಮಾತಾಡ್ತಿದ್ದ. ಆಗ ಅವನಿಗೇನೋ ವಿಚಿತ್ರ ಅನ್ನಿಸ್ತು. ಅವನು ಫೋನ್ ಕಟ್ ಮಾಡಿ ಒಳಗೆ ಬಂದ. ರಚಿತಾ ಅಲ್ಲಿ ಇಲ್ಲದಿರೋದನ್ನು ನೋಡಿ ಅವನು ಕೋಣಿ ಕಡೆಗೆ ಹೋಗಲಾರಂಭಿಸ್ದ. ಆಗ ಅವನಿಗೆ ಯಾರದ್ದು ಧ್ವನಿ ಕೇಳಿಸ್ತು. ಅವನು ಹಿಂದೆ ತಿರುಗಿ ನೋಡಿದಾಗ ಒಂದು ಮೂಲೆಯಲ್ಲಿ ರಚಿತಾ ಕಂಡ್ಳು. ಅವಳನ್ನು ರಿತಾಂಶ್ ಬಲವಂತವಾಗಿ ಅಪ್ಕೊಂಡಿದ್ದ. ಇದನ್ನು ನೋಡಿ ಅಗ್ನಿವರ್ಮನಿಗೆ ಎಷ್ಟು ಕೋಪ ಬಂತು ಅಂದರೆ ಅವನ ರೋಷದಿಂದ ಅವನ ಹತ್ರ ಒಂದೇ ಏಟಿಗೆ ರಚಿತಾಳ ಕೈ ಹಿಡಿದು ತನ್ನ ಕಡೆ ಎಳ್ಕೊಂಡು ಅವನು ರಚಿತಾಳ ಕೆನ್ನೆಗೊಂದು ಜೋರಾದ ಪೆಟ್ಟು ನೀಡ್ದ. ರಚಿತಾ ತನ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅಳುತ್ತಾ ಅವನನ್ನು ನೋಡಲಾರಂಭಿಸಿದ್ಲು. ರಿತಾಂಶ್ ವಿಚಿತ್ರವಾಗಿ ಅಗ್ನಿವರ್ಮನನ್ನು ನೋಡ್ತಿದ್ದ. ಮುಂದಿನ ಕ್ಷಣ ಅಗ್ನಿವರ್ಮ ಅತೀವ ಕೋಪದಿಂದ ಹೇಳ್ದ, ಇವಳಿಂದ ದೂರ ಇರು, ಇವಳು ಬರೀ ನನ್ನವಳು, ಮತ್ತು ಇಲ್ಲಿಂದ ಹೊರಟು ಹೋಗು. ನಾನು ನಿನ್ನ ಇಲ್ಲಿ ಕರೆದಿಲ್ಲ, ನಿನಗಿಲ್ಲಿ ಯಾವುದೇ ಕೆಲಸ ಇರಲಿಲ್ಲ, ಇಲ್ಲಿಂದ ಹೋಗು. ಇದು ಕೇಳಿ ರಿತಾಂಶ್ ಏನೂ ಮಾತಾಡಲಿಲ್ಲ. ಅವನು ಸುಮ್ಮನೆ ತನ್ನ ಜೇಬಿನಲ್ಲಿ ಕೈ ಹಾಕೊಂಡು ಅಲ್ಲಿಂದ ಹೊರಟು ಹೋದ. ಇದನ್ನು ನೋಡಿ ಅಗ್ನಿವರ್ಮ ರಚಿತಾಳ ಕೈ ಹಿಡಿದು ಎಳಕೊಂಡು ಕೋಣೆಗೆ ಬಂದ ಮತ್ತು ಕೋಪದಿಂದ ಕಿರ್ಚ್ತಾ ಕೇಳ್ದ, ಅವನಿನ್ನ ಮುಟ್ಟೋದಕ್ಕೆ ಬಿಡಲು ನಿನಗೆಷ್ಟು ಧೈರ್ಯ? ನೀನು ಯಾರಿಗೆ ಸೇರಿದವಳು ಅಂತ ಮರೆತು ಬಿಟ್ಟಿಯಾ? ನೀನು ಕೇವಲ ನನ್ನವಳು, ನಿನ್ನ ಮುಟ್ಟೋ ಹಕ್ಕು ಬರೀ ನನಗಿದೆ, ಬೇರೆ ಯಾರಿಗೂ ಇಲ್ಲ. ಹೀಗೆ ಹೇಳಿ ಅವನು ಕೋಪದಿಂದ ಅವಳ ಭುಜ ಹಿಡಿದು ಹೇಳ್ದ, ಐ ವಿಲ್ ಜಸ್ಟ್ ಟಚ್ ಯು. ನನ್ನ ಬಿಟ್ಟು ಬೇರೆ ಯಾರು ನಿನ್ನ ಮುಟ್ಟಬಾರ್ದು. ನಾನು ಮಾತ್ರ ನಿನ್ನ ಮುಟ್ತೀನಿ. ನಿನ್ನ ಧೈರ್ಯ ಎಷ್ಟು? ನೀನು ಹೇಗೆ ಅವನ ಹತ್ರ ಹೋಗಬಲ್ಲೆ? ನೀನು ಮರ್ತಿದ್ಯಾ? ನಿನ್ನ ಗರ್ಭಿಣಿ ಮತ್ತು ಇದು ನನ್ನ ಮಗು, ಅಂದರೆ ಪೂರ್ತಿ ಹಕ್ಕಿನಿಂದ ನೀನು ನನ್ನವಳು ಅಂದಮೇಲೆ ಯಾವ ಧೈರ್ಯದಿಂದ ನೀನು ಅವನ ಹತ್ರ ಹೋದೆ? ಇದು ಕೇಳಿ ರಚಿತಾ ತನ್ನನ್ನು ಬಿಡಿಸ್ಕೊಳ್ಳಲು ಪ್ರಯತ್ನಿಸ್ತಾ ಹೇಳಿದ್ಲು, ನಿನಗೆ ತಪ್ಪು ತಿಳುವಳಿಕೆ ಆಗಿದೆ. ನಾನು ಅವನನ್ನು ನನ್ನ ಮುಟ್ಟೋದಕ್ಕೂ ಬಿಡಲಿಲ್ಲ. ನನಗೆ ಗೊತ್ತು ನನ್ನ ಮೇಲೆ ನನಗೆ ಯಾವುದೇ ಹಕ್ಕಿಲ್ಲ ಅಂತ. ಹಾಗಿರುವಾಗ ನಾನು ಹೀಗೆ ಯಾಕೆ ಮಾಡ್ತೀನಿ? ತಪ್ಪು ಅವನದು, ನನ್ನದಲ್ಲ. ಅವನ ತಪ್ಪಿಗೆ ನನಗೆ ಶಿಕ್ಷೆ ಕೊಡಬೇಡ. ನಾನು ಯಾಕೆ ಹಾಗೆ ಮಾಡಲಿ? ನನಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಿನಗೆಲ್ಲವೂ ಗೊತ್ತು ಅವನು ಹೇಗೆ ನನ್ನನ್ನು ಮುಟ್ಟೋದಕ್ಕೆ ಪ್ರಯತ್ನಿಸ್ತಿದ್ದ ಅಂತ. ನನಗದು ಇಷ್ಟ ಆಗ್ತಿರಲಿಲ್ಲ. ನಾನು ಅವನನ್ನು ದೂರ ಮಾಡಿದೆ, ಆದರೂ ಅವನಿಗೆ ಕೇಳಲಿಲ್ಲ. ಇದು ಕೇಳಿ ಅಗ್ನಿವರ್ಮ ಹಲ್ಲು ಕಡಿಯುತ್ತಾ ಅವಳನ್ನು ನೋಡ್ತಿದ್ದ. ಮುಂದಿನ ಕ್ಷಣವೇ ಅವನು ರಚಿತಾಳ ಕೈ ಹಿಡಿದು ಹಾಸಿಗೆ ಮೇಲೆ ತಳ್ಳಿ ಬಿಟ್ಟ. ರಚಿತಾ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ಗಾಬರಿಯಿಂದ ದೀರ್ಘವಾಗಿ ಉಸಿರಾಡೋದಕ್ಕೆ ಶುರು ಮಾಡಿದ್ಲು. ಅವಳು ಹೆದರು ಹೋಗಿದ್ಲು. ಅಗ್ನಿವರ್ಮ ಹೀಗೆ ಎಸ್ತಿದ್ದರಿಂದ ಅವಳು ಮಗುವಿಗೆ ಏಟು ಬೀಳ್ಬೋದಿತ್ತು. ಆದರೆ ಈ ನಿರ್ದಯಿ ಮನುಷ್ಯನಿಗೆ ಸ್ವಲ್ಪವೂ ದಯೆ ಬರಲಿಲ್ಲ. ತನ್ನ ಮಗುವಿನ ಮೇಲೂ ದಯೆ ಇರಲಿಲ್ಲ. ಇದನ್ನು ಯೋಚಿಸಿ ಅವಳು ಕೋಪದಿಂದ ಹಿಂದೆ ತಿರುಗಿ ಅವನನ್ನು ನೋಡೋ ಅಷ್ಟರಲ್ಲಿ ಅಗ್ನಿವರ್ಮ ಅವಳನ್ನ ಅಪ್ಕೊಳ್ತಾನೆ. ಅವಳು ಡ್ರೆಸ್ನ ದಾರ ಬಿಚ್ತಾನೆ ಮತ್ತು ಅವಳು ಬೆನ್ನಿಗೆ ಮುತ್ತು ಕೊಡ್ತಾ ಹೇಳ್ತಾನೆ, ನೀನು ಬರೀ ನನ್ನವಳು ಅಂತ ನಾನು ಮತ್ತೆ ಅರಿತುಕೊಳ್ಬೇಕು. ಆ ಅರಿವು ನನಗೆ ನಾನು ನಿನ್ನ ಹತ್ರ ಬಂದಾಗಲೇ ಆಗೋದು. ಹಾಗಾಗಿ ನನಗೆ ಆ ಅನುಭವ ಬೇಕು. ರಚಿತಾಳಿಗೆ ಅಗ್ನಿವರ್ಮ ಇಂದು ಏನು ಬಯಸ್ತಿದ್ದಾನೆ ಅಂತ ಅರ್ಥ ಆಯಿತು. ಅವಳು ಕೋಪದಿಂದ ಅವನನ್ನು ದೂರ ತಳ್ಳಿ ತಾನು ದೂರ ಸರಿಯುತ್ತಾ ಹೇಳಿದ್ಲು, ಇಲ್ಲ, ನಾನು ಹಾಗೆ ಮಾಡೋದಿಲ್ಲ. ನೀನು ಯಾವಾಗಲೂ ಹೀಗೆ ಬಲವಂತ ಮಾಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಇದು ಇಷ್ಟ ಆಗ್ತಾ ಇಲ್ಲ. ನಾನು ನಿನಗೆ ಎಷ್ಟೋ ಬಾರಿ ಹೇಳಿದ್ದೀನಿ, ಇನ್ನೆಷ್ಟು ಬಾರಿ ಹೇಳಿ, ನನ್ನನ್ನು ಹೋಗೋದಕ್ಕೆ ಬಿಡು. ಅಷ್ಟಕ್ಕೂ ಇದು ನಿನ್ನದೇ ಮಗು. ನಾನು ಗರ್ಭಿಣಿ ಆಗಿರುವಾಗ ನಿನ್ನ ಮಗುವಿನ ಜೊತೆ ನೀನು ಹೀಗೆ ಹೇಗೆ ಮಾಡಬಲ್ಲೆ? ಕನಿಷ್ಠ ಪಕ್ಷ ಅದರ ಬಗ್ಗೆ ಆದರೂ ಕಾಳಜಿ ಮಾಡು. ನನ್ನ ಬಗ್ಗೆ ಮಾಡ್ತಿದ್ರು ಪರವಾಗಿಲ್ಲ. ಇದು ಕೇಳಿ ಅಗ್ನಿವರ್ಮ ವಿಚಿತ್ರವಾಗ ಅವಳ ಮೈ ನೋಟವನ್ನು ನೋಡ್ತಾ ಹೇಳ್ತಾನೆ, ನೋ, ಐ ನೀಡ್ ಯು ರೈಟ್ ನಾವ್. ಹೀಗೆ ಹೇಳಿ ಅವನು ರಚಿತಾಳನ್ನು ಬಲವಂತವಾಗಿ ಹಾಸಿಗೆ ಮೇಲೆ ಮಲಗಿಸ್ತಾ ಮತ್ತು ತಾನು ಅವಳ ಮೇಲೆ ಬಂದು ಅವಳ ಕುತ್ತಿಗೆಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ. ಅವಳು ಬಟ್ಟೆಯನ್ನು ಮೇಲೆತ್ತಲು ಶುರು ಮಾಡ್ದ. ಆಗ ರಚಿತಾ ಕೋಪದಿಂದ ಕಿರ್ಚ್ತಾ ಹೇಳತೊಡಗಿದ್ಲು, ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ, ನನಗಿದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಬಿಡು. ನೀನು ಮೊದಲೇ ನನ್ನ ಜೊತೆ ಹೀಗೆ ಮಾಡಿದ್ದೆ, ನಂಗೆ ತುಂಬ ನೋವಾಗ್ತಿದೆ. ನೀನು ಬಿಡು ನನ್ನನ್ನು. ಅಷ್ಟಲ್ಲೇ ಹಠತ್ತಾಗಿ ಕೋಣೆಯ ಬಾಗಿಲನ್ನು ಯಾರೋ ತಟ್ಟಿದ್ರು. ಅಗ್ನಿವರ್ಮ ಕೋಪದಿಂದ ರಚಿತಾಳನ್ನು ನೋಡ್ದ ಮತ್ತು ಹೋಗಿ ಬಾಗಿಲು ತೆರೆದ. ಅದು ರಿತಾಂಶ್ ಆಗಿದ್ದ. ಅವನನ್ನು ನೋಡಿ ಅಗ್ನಿವರ್ಮನಿಗೆ ಅತೀವ ಕೋಪ ಬಂತು. ಅವನು ಕೋಪದಿಂದ ಹಲ್ಲು ಕಡಿತಾ ಹೇಳ್ದ, ನೀನಿಲ್ಲೇನು ಮಾಡ್ತಿದ್ಯಾ? ಹೋಗಿಲ್ಲಿಂದ. ನಾನು ನಿನಗೆ ಹೋಗೋದು ಕೇಳಿದೆ ಅಲ್ವಾ? ಈಗ ಇಲ್ಲೇನು ಮಾಡ್ತಿದ್ಯಾ? ನಾವಿಬ್ಬರು ಗಂಡ ಹೆಂಡತಿ, ನಾವು ಕ್ವಾಲಿಟಿ ಟೈಮ್ ಕಳೀತಿದ್ದೀವಿ. ನೀನು ಹೀಗೆ ಬಂದು ನಮಗೆ ತೊಂದರೆ ಕೊಡಬಾರ್ದು. ಇದು ಕೇಳಿ ರಿತಾಂಶ್ ಯಾವುದೇ ಭಾವನೆ ಇಲ್ಲದೆ ಹೇಳ್ದ, ನೀನು ಅವಳ ಜೊತೆ ತಪ್ಪು ಮಾಡ್ತಿದ್ಯಾ? ಬಲವಂತವಾಗಿ ಹಕ್ಕು ಚಲಾಯಿಸೋದು ಎಲ್ಲಿಯ ಒಳ್ಳೆತನ? ನೀನು ಹೀಗೆ ಮಾಡ್ತಿದ್ರೆ ಅವಳು ಒಂದು ದಿನ ನನ್ನ ಜೊತೆ ಹೊರಟು ಹೋಗ್ತಾಳೆ. ಆವಾಗ ನೀನು ಹೀಗೆ ಉಳ್ಕೊಳ್ತೀಯ. ನಿನ್ನ ಹತ್ರ ಏನೂ ಉಳಿಯೋದಿಲ್ಲ. ಇನ್ನು ತೋರಿಸು ನಿನ್ನ ಕೋಪವನ್ನು. ಇನ್ನು ಅವಳ ಜೊತೆ ಬಲವಂತ ಮಾಡು. ಅದೇ ನನಗೆ ಬೇಕಾಗಿರೋದು. ಆಗ ಅವಳು ನನ್ನನ್ನು ನಂಬ್ತಾಳೆ ಮತ್ತು ನನ್ನ ಜೊತೆ ಬರ್ತಾಳೆ. ಅವಳ ಹತ್ರ ಏನೂ ಉಳಿಯದಿದ್ದಾಗ ನಾನು ಅವಳಿಗೆ ಆಸರೆ ಆಗ್ತೀನಿ ಮತ್ತು ಅವಳು ನನ್ನ ಜೊತೆ ಬರ್ತಾಳೆ. ಇತ್ತ ರಚಿತಾ ಬೇಗನೆ ತನ್ನ ಬಟ್ಟೆಗಳನ್ನ ಸರಿ ಮಾಡಿಕೊಂಡು ಸುಮ್ಮನೆ ಕೋಣೆಯಿಂದ ಹೊರಬಂದ್ಲು ಮತ್ತು ಇನ್ನೊಂದು ಕೋಣೆಗೆ ಹೋದ್ಲು. ಅಲ್ಲಿ ಅಗ್ನಿವರ್ಮನ ಗೆಳೆಯನ ಹೆಂಡತಿ ಮತ್ತು ಮಗು ಇದ್ದರು. ಅವಳು ಒಳಗೆ ಹೋಗಿ ಬಾಗಿಲು ಹಾಕಿ ದೀರ್ಘವಾಗಿ ಉಸಿರಾಡೋದಕ್ಕೆ ಪ್ರಾರಂಭಿಸಿದ್ಲು. ಇತ್ತ ಆ ಹುಡುಗಿ
ತನ್ನ ಮಗನನ್ನು ಹಾಸಿಗೆ ಮೇಲೆ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ಲು. ಅವಳು ಅಚ್ಚರಿಯಿಂದ ರಚಿತಾಳನ್ನು ನೋಡೋದಕ್ಕೆ ಪ್ರಾರಂಭಿಸಿದ್ಲು. ರಚಿತಾ ಕೂಡ ಅವಳನ್ನು ಅಚ್ಚರಿಯಿಂದ ನೋಡಿದ್ಲು. ಅವಳು ಅಚಾನಕ್ಕಾಗಿ ಅಗ್ನಿವರ್ಮನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಕೋಣೆಗೆ ಬಂದಿದ್ಲು. ಇತ್ತ ಆ ಹುಡುಗಿ ತನ್ನ ನಡುಗುವ ಧ್ವನಿಯಲ್ಲಿ ಹೇಳಿದ್ಲು, ನೀವು ಇಲ್ಲಿಗೆ ನಿಮಗೇನಾದರೂ ಬೇಕಿತ್ತಾ? ಇದು ಕೇಳಿ ರಚಿತಾ ತನ್ನ ಎದೆ ಮೇಲೆ ಕೈ ಇಟ್ಟು ಹೇಳಿದ್ಲು, ಇಲ್ಲ ನನಗೇನು ಬೇಡ, ನಾನು ಬರೀ ತಪ್ಪಾಗಿ ಇಲ್ಲಿಗೆ ಬಂದುಬಿಟ್ಟೆ, ನೀವು ವಿಶ್ರಾಂತಿ ಮಾಡಿ, ನಾನು ಹೋಗ್ತೀನಿ. ಇದು ಕೇಳಿ ಅವಳು ಹೇಳಿದ್ಲು, ಪರವಾಗಿಲ್ಲ, ನೀವು ಒಳಗೆ ಬಂದು ಕೂತ್ಕೊಳ್ಳಿ, ನಾವಿಬ್ಬರು ಇಲ್ಲಿ ಒಬ್ಬರೇ ಇದು ಬೋರ್ ಆಗ್ತಿದ್ವು, ನೀವು ಬನ್ನಿ ಸ್ವಲ್ಪ ಮಾತಾಡೋಣ. ಅಂದಹಾಗೆ ನನ್ನ ಹೆಸರು ಸಂಧ್ಯಾ, ನಿನ್ನ ಹೆಸರೇನು? ಇದು ಕೇಳಿ ರಚಿತಾ ಅವಳ ಹತ್ರ ಬಂದು ಕೂತ್ಕೊಂಡ್ಳು. ನೀರಿನ ಗ್ಲಾಸ್ ತೆಗೆದುಕೊಂಡು ಮೊದಲು ನೀರು ಕುಡಿದ್ಲು ಮತ್ತು ನಂತರ ದೀರ್ಘ ಉಸಿರು ಬಿಡ್ತಾ ಹೇಳಿದ್ಲು, ನನ್ನ ಹೆಸರು ರಚಿತಾ. ಇದು ಕೇಳಿ ಅವಳು ಮೆಲ್ಲನೆ ನಕ್ಕಿದ್ಲು. ಆದರೆ ಅವಳ ನಗುವಿನಲ್ಲೂ ಒಂದು ವಿಚಿತ್ರ ನೋವು ಕಾಣ್ತಿತ್ತು. ಅದನ್ನು ರಚಿತಾ ಗಮನಿಸ್ತಿದ್ಲು. ಆಗ ರಚಿತಾಳ ತಲೆಯಲ್ಲಿ ಏನೋ ಬಂತು ಮತ್ತು ಅವಳು ಕೇಳಿದ್ಲು, ನಿನ್ನನ್ನು ಕೂಡ ಅವರು ಬಲವಂತವಾಗಿ ಕಿಡ್ನ್ಯಾಪ್ ಮಾಡಿ ಮದುವೆ ಆಗಿದ್ದಾರಾ? ನಿನ್ನನ್ನು ಕೂಡ ಅವರು ಬ್ಲ್ಯಾಕ್ಮೇಲ್ ಮಾಡ್ತಾರಾ? ಇದು ಕೇಳಿ ಸಂಧ್ಯಾ ಹೇಳಿದ್ಲು, ಇಲ್ಲ ಅಂಥದ್ದೇನಿಲ್ಲ, ನಾವಿಬ್ಬರು ಒಬ್ರಿಗೊಬ್ರು ಪ್ರೀತಿಸಿ ಮದುವೆ ಆಗಿದ್ವು. ಆದರೆ ನಮ್ಗೆ ಅವ್ರ ಕೆಲವು ಅಭ್ಯಾಸಗಳು ಸ್ವಲ್ಪವೂ ಇಷ್ಟ ಇಲ್ಲ ಮತ್ತು ಅವರು ನಮ್ಮ ಮಾತು ಕೇಳೋದಿಲ್ಲ. ಅದಕ್ಕೆ ನಮ್ಮ ಮಧ್ಯೆ ಜಗಳ ಆಯಿತು. ಇದು ಮಾಮೂಲಿ, ನಮ್ಮ ಜಗಳ ನಡೆಯುತ್ತಲೇ ಇರುತ್ತೆ. ಅವರಿಗೆ ಯಾವುದರ ಬಗ್ಗೆಯೂ ಕಾಳಜಿ ಇಲ್ಲ. ಮದುವೆಗೆ ಮುಂಚೆ ನನ್ನನ್ನು ಇಷ್ಟು ಪ್ರೀತಿಸ್ತಿದ್ರು, ಆದರೆ ಮಗ ಹುಟ್ಟಿದ ಮೇಲೆ ಅವರು ಬದಲಾಗ್ಬಿಟ್ರು. ನನ್ನಿಂದ ದೂರ ಇರೋದಕ್ಕೆ ಶುರು ಮಾಡಿದ್ದಾರೆ. ಎಷ್ಟೋ ದಿನಗಳವರೆಗೆ ಮನೆಗೆ ಬರೋದಿಲ್ಲ, ಫೋನ್ ಎತ್ತೋದಿಲ್ಲ, ಮೆಸೇಜ್ ಮಾಡೋದಿಲ್ಲ, ಮಾತೇ ಆಡೋದಿಲ್ಲ, ಇಗ್ನೋರ್ ಮಾಡದಂತೆ ಇರ್ತಾರೆ. ಈ ಕಾರಣಕ್ಕಾಗಿ ನಂಗೆ ತೊಂದರೆ ಆಗುತ್ತೆ, ಇಲ್ದಿದ್ರೆ ಮೊದಲು ಎಲ್ಲವೂ ಸರಿಯಾಗಿತ್ತು. ಹೀಗೆ ಹೇಳ್ತಾ ಸಂಧ್ಯಾ ತನ್ನ ಕಣ್ಣೀರು ಒರೆಸ್ಕೊಂಡ್ಳು. ರಚಿತಾ ಹೇಳಿದ್ಲು, ಆದರೂ ನೀನು ಅದೃಷ್ಟವಂತೆ, ಕನಿಷ್ಠ ಅವರು ಯಾವಾಗಲಾದರೂ ನಿನ್ನನ್ನು ಪ್ರೀತಿಸ್ತಿದ್ರು. ನನ್ನ ಹಣೆ ಬರಹವೇ ಕೆಟ್ಟದಾಗಿದೆ. ಸರಿ ಬಿಡು, ನಿನಗೂ ಹಸಿವಾಗಿರ್ಬೇಕಲ್ಲ, ನಾನು ನಿನಗಾಗಿ ಊಟ ತರ್ತೀನಿ. ಇದು ಕೇಳಿ ಸಂಧ್ಯಾ ತನ್ನ ಮಗನಿಗೆ ಹಣ್ಣುಗಳನ್ನ ತಿನ್ನಿಸ್ತಾ ಹೇಳಿದ್ಲು, ಇಲ್ಲ ಈಗ ನನಗೆ ಹಸಿವಿಲ್ಲ, ಬಹುಶಃ ನೀನು ಊಟ ಮಾಡಬೇಕು, ಹೇಗಿದ್ರು ನೀನು ಗರ್ಭಿಣಿ, ಈ ಸ್ಥಿತಿಯಲ್ಲಿ ಜಾಸ್ತಿ ಹೊತ್ತು ಹಸಿವಿನಿಂದ ಇರಬಾರ್ದು, ಮಗುವಿನ ಮೇಲೆ ಪರಿಣಾಮ ಬೀರ್ಬೋದು, ಹಾಗಾಗಿ ನೀನು ಊಟ ಮಾಡು. ಇದು ಕೇಳಿ ಅವಳು ಅಚ್ಚರಿಗೊಂಡು ಹೇಳಿದ್ಲು, ಆದರೆ ನಾನು ಗರ್ಭಿಣಿ ಅಂತ ನಿನಗೆ ಹೇಗೆ ಗೊತ್ತು? ನಾನು ನಿನಗೆ ಹೇಳಿರಲಿಲ್ಲ, ಯಾರಿಗೂ ಹೇಳಿಲ್ಲ, ಈ ಬಗ್ಗೆ ಬರೀ ನನಗೆ ಗೊತ್ತು, ಅಗ್ನಿವರ್ಮನಿಗೆ ಮಾತ್ರ ಗೊತ್ತು. ಇದು ಕೇಳಿ ಅವಳು ಹೇಳಿದ್ಲು, ನಾನು ಡಾಕ್ಟರ್, ನಿನ್ನ ನೋಡಿಯೇ ನಾನು ವಿಷಯ ಏನು ಅಂತ ಹೇಳಬಲ್ಲೆ. ನಿನ್ನ ನಡವಳಿಕೆ, ಕಣ್ಣಿನ ಕೆಳಗಿನ ಕಪ್ಪು ಕಲೆಗಳು ಎಲ್ಲವನ್ನ ನೋಡಿ ತಿಳಿತಿದೆ. ಬರೀ ಟೆಸ್ಟ್ ಮಾಡೋದು ಬಾಕಿ ಇತ್ತು ಮತ್ತು ನಾನು ಒಂದು ಅಂದಾಜು ಮಾಡಿದೆ, ಅದು ಸರಿ ಆಯಿತು. ಸರಿ ಏನೇ ಇರಲಿ, ನೀನು ಕುಳಿತುಕೊಂಡು ನಿನ್ನ ಮಾತ್ರೆ ತಗೋ. ಅವ್ರು ಮಾತಾಡ್ತಿದ್ದಾಗಲೇ ಕೋಣೆ ಬಾಗಿಲನ್ನು ಯಾರೋ ಒದ್ದು ತೆರೆದ್ರು. ಅದು ಅಗ್ನಿವರ್ಮ ಆಗಿದ್ದ. ಅವನು ತುಂಬ ಕೋಪದಲ್ಲಿದ್ದಂತೆ ಕಾಣ್ತಿದ್ದ. ಅವನು ಯಾರನ್ನೂ ಲೆಕ್ಕಿಸದೆ ಒಳಗೆ ಬಂದ ಮತ್ತು ರಚಿತಾಳನ್ನು ಎಳ್ಕೊಂಡು ಹೊರಗೆ ಹೋದ. ಅವಳನ್ನ ತನ್ನ ಕೋಣೆ ಕರೆತಂದು ಅವನು ಕೋಪದಿಂದ ಹೇಳ್ದ, ನೀನು ಹೊರಗೆ ಹೋಗೋದಕ್ಕೆ ನಿನಗೆಷ್ಟು ಧೈರ್ಯ? ನಾನು ಹೊರಗೆ ಹೋಗ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಆದರೂ ನೀನು ಹೊರಗೆ ಹೋದೆ, ಅದು ಕೂಡ ನಾನು ನಿನ್ನ ಜೊತೆ ಸಮಯ ಕಳೆಯೋದಕ್ಕೆ ಬಯಸ್ತಿದ್ದಾಗ. ನನಗೆ ಪ್ರತಿ ನಿಮಿಷವೂ ತುಂಬ ಮುಖ್ಯ, ಆದರೂ ನಾನು ನಿನ್ನ ಜೊತೆ ಇದ್ದೀನಿ, ಆದರೆ ನೀನು ನನ್ನಿಂದ ದೂರ ಓಡೋದಕ್ಕೆ ಪ್ರಯತ್ನಿಸ್ತಿದ್ಯಾ. ನನಗೆ ನಿನ್ನ ಹತ್ರ ಬರಬೇಕನ್ನಿಸ್ತಿದೆ, ನೀನು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಇದು ಕೇಳಿ ರಚಿತಾ ಅವನನ್ನು ದೂರ ಮಾಡ್ತಾ ಹೇಳಿದ್ಲು, ಆದರೆ ನನಗೆ ನಿನ್ನ ಹತ್ರ ಬರೋದಕ್ಕೆ ಇಷ್ಟ ಇಲ್ಲ, ನನ್ನ ಮನೆಗೆ ಹೋಗಬೇಕು, ನನ್ನನ್ನು ನನ್ನ ತಂದೆ ತಾಯಿ ಹತ್ರ ಬಿಟ್ಟು ಬಾ. ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ಅದರಲ್ಲೂ ಈ ಬಂಗ್ಲೆಯಲ್ಲಿ ಇರೋದಕ್ಕೆ ಇನ್ನೂ ಕೆಟ್ಟದಾಗ ಅನಿಸ್ತಿದೆ, ಸ್ವಲ್ಪವೂ ಚೆನ್ನಾಗಿ ಅನ್ನಿಸ್ತಿಲ್ಲ. ಇದು ಕೇಳಿ ಅಗ್ನಿವರ್ಮ ಅವಳ ದವಡೆಯನ್ನು ಗಟ್ಟಿಯಾಗಿ ಹಿಡಿದು ಹೇಳಿದ, ನಿನಗೆ ಚೆನ್ನಾಗಿ ಅನ್ನಿಸ್ಲಿ ಬಿಡಲಿ, ನೀನಿಲ್ಲೇ ಇರಬೇಕು, ಯಾಕಂದರೆ ಈ ಬಂಗಲೆಯನ್ನು ನಾನು ನಿನಗಾಗೇ ಮಾಡಿಸಿದ್ದೀನಿ. ಇಂದಿನಿಂದ ನೀನು ಇಲ್ಲೇ ಇರಬೇಕು, ನಿನ್ನ ಇಚ್ಛೆಯಂತೆ ನೀನು ಇಲ್ಲಿ ಬಂದಿಯಾಗಿರಬೇಕು. ಈಗ ನೀನು ಹೊರಗಿನ ಪ್ರಪಂಚವನ್ನು ಯಾವತ್ತೂ ನೋಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಅದನ್ನು ಬಯಸೋದೂ ಇಲ್ಲ. ಹೀಗೆ ಹೇಳಿ ಅಗ್ನಿವರ್ಮ ಅವಳನ್ನ ಬಿಟ್ಟು ಸೋಫಾದ ಮೇಲೆ ಹೋಗಿ ಕೂತ. ಕಾಲಿನ ಮೇಲೆ ಕಾಲು ಹಾಕೊಂಡು ಯಾವುದೋ ರಾಜನಂತೆ ಕೂತು ಪಕ್ಕದಲ್ಲಿದ್ದ ವೈನ್ ಗ್ಲಾಸ್ ತೆಗೆದುಕೊಂಡು ಮೆಲ್ಲನೆ ಕುಡಿಯುತ್ತಾ ಅವಳನ್ನು ನೋಡೋದಕ್ಕೆ ಆರಂಭಿಸ್ದ. ರಚಿತಾ ಪಕ್ಕದಲ್ಲಿದ್ದ ದುಪ್ಪಟ್ಟವನ್ನು ತನ್ನ ಮೇಲೆ ಹೊತ್ಕೊಂಡು ಹಾಸಿಗೆ ಮೇಲೆ ಹೋಗಿ ಕೂತಳು. ಆದರೆ ಅವಳು ಎಲ್ಲಿಗೆ ಹೋದರೂ ಅಗ್ನಿವರ್ಮನ ಕಣ್ಣುಗಳು ಅವಳನ್ನೇ ಹಿಂಬಾಲಿಸ್ತಿದ್ವು ಮತ್ತು ಇದರಿಂದ ಅವಳಿಗೆ ಮುಜುಗರ ಆಗ್ತಿತ್ತು. ತುಂಬ ಹೊತ್ತಿನ ನಂತರ ಅವಳಿಗೆ ತಡೆಯೋದಕ್ಕಾಗದೆ ಹೇಳಿದ್ಲು, ನೀನು ನನ್ನನ್ನು ಯಾಕೆ ಹಾಗೆ ನೋಡ್ತಿದ್ಯಾ? ನನಗೆ ಸರಿ ಅನ್ನಿಸ್ತಿಲ್ಲ, ನನಗೆ ಮುಜುಗರ ಆಗ್ತಿದೆ, ನೀನು ನನ್ನನ್ನು ಹಾಗೆ ನೋಡೋದು ನಿಲ್ಲಿಸು. ಇದು ಕೇಳಿ ಅಗ್ನಿವರ್ಮ ವೈನ್ ಗ್ಲಾಸ್ ಪಕ್ಕಕ್ಕಿಟ್ಟು ತನ್ನ ಕೈಗಳನ್ನ ಮಡಚಿಕೊಂಡು ಅವಳನ್ನ ದಿಟ್ಟಿಸಿ ನೋಡ್ತಾ ಹೇಳ್ದ, ನಿನ್ನನ್ನು ನೋಡಿದೆ ಇನ್ಯಾರನ್ನು ನೋಡಲಿ? ನೀನು ನನ್ನ ಹೆಂಡತಿ, ನಿನ್ನನ್ನು ನಾನೇ ಅಲ್ವಾ ನೋಡಬೇಕು. ಮತ್ತು ನಾನು ನಿನ್ನ ಮೊದಲೇ ನೋಡಿಲ್ಲ ಎಂದೇನಿಲ್ಲ, ನಾನು ನಿನ್ನ ಪೂರ್ತಿಯಾಗಿ ನೋಡಿದ್ದೀನಿ, ನೋಡದೇ ಇರೋದು ಏನೂ ಉಳಿದಿಲ್ಲ. ಹಾಗಿರುವಾಗ ನಾನು ನೋಡೋದ್ರಿಂದ ನಿನಗೆ ಯಾಕೆ ತೊಂದರೆ ಆಗ್ತಿದೆ? ನೀನು ನನ್ನ ವಸ್ತು, ನಾನು ನಿನ್ನನ್ನು ಯಾವಾಗ ಬೇಕಾದರೂ ನೋಡಬಹುದು, ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಟೂ. ಇದು ಕೇಳಿ ರಚಿತಾ ಮುಜುಗರದಿಂದ ಹೇಳಿದ್ಲು, ಆದರೆ ನನಗೆ ಸರಿ ಅನ್ನಿಸ್ತಿಲ್ವಲ್ಲ,
ನಂಗೆ ತುಂಬ ಮುಜುಗರ ಆಗ್ತಿದೆ. ಹಾಗಾಗಿ ನನ್ನ ನೋಡೋದನ್ನು ನಿಲ್ಲಿಸು ಅಥವಾ ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡು. ನಿನಗೆ ಏನು ಬೇಕೋ ಅದನ್ನು ಮಾಡು. ಅಷ್ಟಕ್ಕೂ ನಿನಗೆ ಯಾವುದೇ ಕೆಲಸ ಇಲ್ಲವೇ? ಇಷ್ಟು ದೊಡ್ಡ ಉದ್ಯಮಿ, ಗ್ಯಾಂಗ್ಸ್ಟರ್ ಆಗಿದೆಯಾ? ಹೋಗಿ ನೀನು ಕೆಲಸ ಮಾಡು. ಯಾಕೆ ನನ್ನ ಬೆನ್ನ ಹಿಂದೆ ಬಿದ್ದಿದೆಯಾ? ನಾನು ಅಷ್ಟೊಂದು ಮುಖ್ಯವಾದವಳೇನಲ್ಲ. ನೀನೀಗ ಇಲ್ಲಿಂದ ಹೋಗು. ನನ್ನ ಕಾಡುವುದನ್ನು ನಿಲ್ಲಿಸು. ಇದು ತುಂಬ ಅತಿಯಾಗ್ತಿದೆ. ಇದು ಕೇಳಿ ಅಗ್ನಿವರ್ಮ ತನ್ನ ಕಣ್ಣುಗಳನ್ನ ಸಣ್ಣಗೆ ಮಾಡಿ ಅವಳನ್ನ ನೋಡಿ ಹೇಳ್ದ, ಹೌದು, ನಂಗೆ ತುಂಬ ಮುಖ್ಯವಾದ ಕೆಲಸಗಳಿವೆ. ಆದರೆ ನಾನು ನಿನ್ನ ಹತ್ತಿರ ಬೇಗ ಬರಲು ಮತ್ತು ನಿನ್ನ ಜೊತೆ ಸಮಯ ಕಳೆಯಲು ಅವನ್ನ ಮೊದಲೇ ಮುಗಿಸ್ಬಿಟ್ಟಿದ್ದೀನಿ. ಅಂದಹಾಗೆ ನಂಗೆ ನಿನ್ನ ಜೊತೆ ಸಮಯ ಕಳೆಯೋದು ತುಂಬ ಇಷ್ಟ. ಅದರಲ್ಲೂ ಬೆಡ್ ಮೇಲಿರೋದು ತುಂಬ ಇಷ್ಟ. ರಚಿತಾಳ 2 ಕೆನ್ನೆಗಳು ಇದು ಕೇಳಿ ಕೆಂಪಾದವು. ಆದರೆ ಅವಳು ತನ್ನನ್ನು ತಾನು ಸಂಭಾಳಿಸ್ಕೊಂಡು ಕೋಪದಿಂದ ಹೇಳಿದ್ಲು, ನೀನು ತುಂಬ ಅಸಭ್ಯವಾಗಿ ಮಾತಾಡ್ತಿದ್ಯಾ. ನನಗೆ ನಿನ್ನಿಂಥ ಗಲೀಜು ಮಾತುಗಳು ಸ್ವಲ್ಪವೂ ಇಷ್ಟ ಇಲ್ಲ. ನೀನು ತುಂಬ ಕೆಟ್ಟದಾಗಿ ಮಾತಾಡ್ತಿದ್ಯಾ. ಮೊದಲು ಇಂಥ ಮಾತುಗಳನ್ನ ನಿಲ್ಲಿಸು, ಇಲ್ದಿದ್ರೆ ಈಗಲೇ ನಿನ್ನ ಪ್ರಾಣ ತೆಗೆದುಬಿಡ್ತೀನಿ. ಇದು ಕೇಳಿ ಅಗ್ನಿವರ್ಮ ಎದ್ದು ಅವಳ ಹತ್ರ ಬಂದ ಮತ್ತು ಅವಳ ಪಕ್ಕದಲ್ಲಿ ಕೂತ ಅವಳ ಕೈ ಹಿಡಿದು ಚುಂಬಿಸತೊಡಗಿದ. ಮತ್ತು ಮೆಲ್ಲನೆ ಅವಳನ್ನ ಹಾಸಿಗೆ ಮೇಲೆ ಮಲಗಿಸ್ದ. ತಾನು ಅವಳ ಮೇಲೆ ಬಂದು ಹೇಳ್ತಾ, ಬಹುಶಃ ನಿನಗೂ ಇದೇ ಬೇಕಲ್ವಾ? ನನ್ನ ತಡೆಯೋದು ವ್ಯರ್ಥ. ಈಗ ನೀನು ನನ್ನನ್ನು ತಡೆಯಲು ಪ್ರಯತ್ನಿಸಬೇಡ. ನಾನು ನಿಲ್ಲೋದಿಲ್ಲ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಹೀಗೇಳಿ ಅವನು ಅವಳ ಕುತ್ತಿಗೆಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ. ಮತ್ತು ಅವನ ತುಟಿಗಳ ಉಷ್ಣತೆಯನ್ನು ರಚಿತ ಚೆನ್ನಾಗಿ ಅನುಭವಿಸ್ತಿದ್ಲು. ಅವಳಿಗೆ ತುಂಬ ಅಶಾಂತಿ ಮತ್ತು ವಿಚಿತ್ರ ಅನ್ನಿಸ್ತಿತ್ತು. ಆದರೆ ಈ ಅನುಭವ ಇಂದು ಸ್ವಲ್ಪ ಹೆಚ್ಚಾಗಿ ವಿಚಿತ್ರವಾಗಿತ್ತು. ಅವಳವನನ್ನು ತಳ್ಳಿ ದೂರ ಹೋದ್ಲು. ಅವನು ಕೋಪದಿಂದ ತನ್ನ ಮುಷ್ಟಿಗಳನ್ನ ಬಿಗಿಗೊಳಿಸ್ತಿದ್ದ. ರಚಿತಾ ತನ್ನ ಎದೆ ಮೇಲೆ ಕೈಯಿಟ್ಟು ದೀರ್ಘವಾಗಿ ಉಸಿರಾಡ್ತಾ ಮನಸ್ಸಿನಲ್ಲಿ ಅಂದ್ಕೊಂಡ್ಳು, ನನಗೆ ಯಾಕೆ ಇಷ್ಟೊಂದು ವಿಚಿತ್ರ ಅನ್ನಿಸ್ತಿದೆ. ಇವತ್ತು ಆದಂತೆ ಯಾವತ್ತೂ ಆಗಿರಲಿಲ್ಲ. ಅವನು ಎಷ್ಟೋ ಬಾರಿ ನನ್ನ ಹತ್ರ ಬಂದಿದ್ದಾನೆ. ಆದರೆ ಈ ಬಾರಿ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಅನ್ನಿಸ್ತಿದೆ. ಮತ್ತು ಅವನ ತಮ್ಮ ಎಲ್ಲಿ ಹೋದ? ಅವನು ಇಲ್ಲೇ ಇದ್ದಾನಲ್ಲ, ಇಷ್ಟು ಬೇಗ ಅವನು ಹೇಗೆ ಹೋಗೋದಕ್ಕೆ ಸಾಧ್ಯ? ಹೀಗೆ ಯೋಚಿಸ್ತಾ ಅವಳು ಆಳವಾದ ಯೋಚನೆಯಲ್ಲಿ ಮುಳುಗಿದ್ಲು. ಆಗ ಅವಳ ತಲೆಯಲ್ಲಿ ಏನೋ ಒಂದು ವಿಷಯ ಬಂತು. ಅದನ್ನು ಯೋಚಿಸಿ ಅವಳು ಅಚ್ಚರಿಗೊಂಡು ಹೇಳಿದ್ಲು, ಈಗ ನನ್ನ ಹತ್ರ ಬರೋದಕ್ಕೆ ಪ್ರಯತ್ನಿಸಿದ್ದು ಅಗ್ನಿವರ್ಮನ ತಮ್ಮ ಇರ್ಬೋದೇ? ಹಾಗಾಗಲು ಸಾಧ್ಯ ಇದೆಯಾ? ಅಗ್ನಿವರ್ಮ ಹಾಸಿಗೆ ಮೇಲೆ ಕೂತಿದ್ದ ಮತ್ತು ವಿಚಿತ್ರವಾಗಿ ಎದುರಿಗೆ ನೋಡ್ತಿದ್ದ. ಅವನು ತನ್ನ ಕುತ್ತಿಗೆಯನ್ನು ಸವರ್ದ ಮತ್ತು ನಂತರ ಸುತ್ತಮುತ್ತ ನೋಡ್ದ. ಎದುರಿಗೆ ನೋಡ್ದ, ಅಲ್ಲೊಂದು ಸುಂದರವಾದ ಶಾರ್ಟ್ ಡ್ರೆಸ್ ಇತ್ತು. ಅದು ರಚಿತಾಳದ್ದಾಗಿತ್ತು. ಅವನಿದ್ದಲ್ಲಿಗೆ ಹೋದ. ಅದನ್ನು ತನ್ನ ಕೈಗೆ ತೆಗೆದುಕೊಂಡು ಅದರ ಸುಗಂಧವನ್ನು ಆಸ್ವಾದಿಸ್ತಾ ಗಂಭೀರ ಧ್ವನಿಯಲ್ಲಿ ಹೇಳ್ದ, ನಿನ್ನ ಈ ಸುಗಂಧ ನನ್ನ ಹುಚ್ಚನಾಗಿ ಮಾಡುತ್ತೆ. ನಾನು ನಿನ್ನನ್ನು ಯಾವಾಗ ಪಡೆಯೋದಕ್ಕೆ ಸಾಧ್ಯ ಆಗ್ಬೋದು? ನನಗೆ ಯಾವುದೇ ಬೆಲೆ ತೆತ್ತಾದರೂ ನಿನ್ನ ಮೈ ಬೇಕು, ನೀನು ಬೇಕು. ನಾನು ನಿನ್ನ ಜೊತೆ ಅದೆಲ್ಲವನ್ನು ಮಾಡೋದಕ್ಕೆ ಬಯಸ್ತೀನಿ. ಹೀಗೆ ಹೇಳಿ ಅವನು ಆ ಶಾರ್ಟ್ ಡ್ರೆಸ್ಗೆ ಮುತ್ತು ಕೊಟ್ಟ ಮತ್ತು ಅದನ್ನು ಹಿಡ್ಕೊಂಡು ಹಾಸಿಗೆ ಮೇಲೆ ಮಲಗ್ದ. ದೀರ್ಘವಾಗಿ ಉಸಿರಾಡ್ತಾ ಹೇಳ್ದ, ನೀನು ನನ್ನ ಬಾಹುಗಳಲ್ಲಿ ಇರಬೇಕಿತ್ತು. ನಾನು ನಿನ್ನ ಜೊತೆ ಇದೆಲ್ಲವನ್ನು ಮಾಡೋದಕ್ಕೆ ಬಯಸ್ತೀನಿ. ನನಗೆ ನೀನು ಬೇಕು. ಬಾ ನನ್ನ ಹತ್ರ, ನನ್ನ ಬಾಹುಗಳಿಗೆ. ಹೀಗೆ ಹೇಳ್ತಾ ಅವನು ಕಲ್ಪಿಸಿಕೊಳ್ಳಲು ಶುರು ಮಾಡ್ದ. ರಚಿತಾ ಅದೇ ಡ್ರೆಸ್ನಲ್ಲಿ ಮೆಲ್ಲನೆ ನಗ್ತಾ ಅವನ ಹತ್ರ ಬಂದು ಕೂತಿದ್ದಾಳೆ. ಅವನು ರಚಿತಾಳನ್ನು ಎಳೆದು ತನ್ನ ಮೇಲೆ ಕೂರಿಸ್ಕೊಂಡ ಮತ್ತು ಅವಳ ಬೆಳ್ಳನೆ ಕಾಲುಗಳ ಮೇಲೆ ಕೈ ಸವರತೊಡಗ್ದ. ಮೆಲ್ಲನೆ ಅವನು ತನ್ನ ಕೈಯನ್ನು ಅವಳು ಹೊಟ್ಟೆ ಮೇಲಿಂದ ಅವಳ ಎದೆಯವರೆಗೆ ಕೊಂಡೊಯ್ದ ಮತ್ತು ನಂತರ ಹಠತ್ತಾಗಿ ಅವಳನ್ನ ತನ್ನ ಕೆಳಗೆ ಮಾಡಿಕೊಂಡ. ರಚಿತಾ ತನ್ನ ಮಧುರ ಧ್ವನಿಯಲ್ಲಿ ಹೇಳಿದ್ಲು, ಈಗ ನಾನು ಇನ್ನೂ ಕಾಯೋದಕ್ಕೆ ಸಾಧ್ಯ ಇಲ್ಲ. ಬೇಗನೆ ನನ್ನ ಹತ್ರ ಬಾ ಮತ್ತು ನನ್ನ ಪ್ರೀತಿಸು. ನನಗೆ ನಿನ್ನ ಪ್ರೀತಿಯೇ ಬೇಕು. ನನಗೆ ಅಗ್ನಿವರ್ಮನ ಪ್ರೀತಿ ಬೇಡ. ನನಗೆ ರಿತಾಂಶನ ಪ್ರೀತಿ ಬೇಕು. ಅಂದರೆ ನಿನ್ನ ಪ್ರೀತಿ ಬೇಕು. ಇದು ಕೇಳಿ ಅವನು ನಗ್ತಾ ಮತ್ತು ಅವಳ ಬಟ್ಟೆಗಳನ್ನ ಒಂದೇ ಏಟಿಗೆ ಹರಿದು ಹಾಕ್ದ. ಅವನು ಅವಳ ಎದೆಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ. ಆಗ ರಚಿತಾ ಅವನ ಸೊಂಟವನ್ನು ಸವರ್ತಾ ಅವನ ಬೆನ್ನಿನ ಮೇಲೆ ತನ್ನ ಉಗುರುಗಳಿಂದ ಗುರುತು ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳು ಅವನ ಶರ್ಟ್ ಬಟನ್ ಕಳಚಲು ಶುರು ಮಾಡಿದ್ಲು. ಇದನ್ನು ಅನುಭವಿಸಿ ಅವನು ನಗ್ತಾ ಮತ್ತು ರಚಿತಾಳನ್ನು ತನ್ನ ಮೇಲೆ ಮಾಡಿಕೊಂಡ. ರಚಿತಾ ಅವನ ಮೇಲೆ ಕೂತ್ಕೊಂಡು ಅವನ ಶರ್ಟ್ ಬಟನ್ ಕಳಚ್ತಾ ಅವನ ಎದೆ ಮೇಲೆ ಬೈಸೆಪ್ಸ್ಗಳನ್ನ ಚುಂಬಿಸೋದಕ್ಕೆ ಶುರು ಮಾಡಿದ್ಲು. ಈಗ ಅವನಿಗೆ ಕಾಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವನು ರಚಿತಾಳನ್ನು ತನ್ನ ಕೆಳಗೆ ಮಲಗಿಸ್ಕೊಂಡು ಅವಳ ಜೊತೆ ಅದೆಲ್ಲವನ್ನು ಮಾಡೋದಕ್ಕೆ ಪ್ರಯತ್ನಿಸ್ದ. ಅವಳ ತುಟಿಗಳನ್ನ ಚುಂಬಿಸ್ತಾ ಅವಳು ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳ್ದ, ಐ ಕೆನಾಟ್ ಹೋಲ್ಡ್ ಇಟ್ ಎನಿಮೋರ್, ಐ ವಾಂಟ್ ಯು ನೌ. ರಚಿತಾ ನಗ್ತಾ ಅವನ ತುಟಿಗಳ ಮೇಲೆ ಬೆರಳು ಸವರಿಸ್ತಾ ಹೇಳಿದ್ಲು, ಹಾಗಾದರೆ ನಿಲ್ಲಬೇಡ, ನನ್ನ ಅನುಭವಿಸು. ನಾನು ಕೂಡ ಅದನ್ನು ಅನುಭವಿಸೋದಕ್ಕೆ ಬಯಸ್ತೀನಿ. ಇದು ಕೇಳಿ ಅವನು ಇನ್ನೂ ಹೆಚ್ಚು ಎಕ್ಸೈಟೆಡ್ ಆದ. ಮುಂದಿನ ಕ್ಷಣ ಅವನಿಗೆ ಅರಿವಾಯಿತು ತಾನು ದಿಂಬನ್ನು ಹಿಡಿದುಕೊಂಡಿದ್ದೀನಿ ಅಂತ. ಇದು ನೋಡಿ ಅವನಿಗೆ ಸ್ವಲ್ಪವೂ ಸಮಾಧಾನವಾಗಲಿಲ್ಲ. ಅವನಿಗೆ ತುಂಬ ಕೋಪ ಬಂತು. ಅವನೆದ್ದು ತನ್ನ ಶರ್ಟ್ ಸರಿ ಮಾಡ್ಕೊಳ್ತಾ ಹೊರಗೆ ಬಂದು ನೋಡಿದಾಗ ಸಂಧ್ಯಾ ತನ್ನ ಮಗನನ್ನು ಹಿಡಿದುಕೊಂಡು ಕೂತಿದ್ಲು ಮತ್ತು ಅವರಿಗೆ ಜ್ಯೂಸ್ ಕುಡಿಸ್ತಿದ್ಲು. ಅವನಗ್ತಾ ಅವಳ ಹತ್ರ ಬಂದು ಅವಳ ಎದುರು ನಿಂತು ಕೇಳ್ದ, ನನ್ನ ಹೆಂಡತಿಯಲ್ಲಿದ್ದಾಳೆ? ಇದು ಕೇಳಿ ಅವಳು ಸ್ವಲ್ಪ ಗಾಬರಿಯಾಗಿ ಹೇಳಿದ್ಲು,
ನಿಮ್ಮ ಹೆಂಡತಿ ರಚಿತಾ ಅಡುಗೆ ಮನೆಯಲ್ಲಿದ್ದಾಳೆ, ಅವಳು ಅಡುಗೆ ಮಾಡ್ತಿದ್ದಾಳೆ. ಇದು ಕೇಳಿ ಅವನು ನಗ್ತಾ ಅಡುಗೆ ಮನೆಯ ಬಾಗಿಲ ಹತ್ರ ಬಂದು ನಿಂತ. ಇತ್ತ ರಚಿತಾ ಹಿಟ್ಟು ಕಲಿಸ್ತಿದ್ಲು ಮತ್ತು ಅವಳು ಅದೇ ಕುರ್ತಾವನ್ನು ಧರಿಸಿದ್ಲು. ಅವಳ ಬೆನ್ನು ಪೂರ್ತಿಯಾಗಿ ಕಾಣ್ತಿತ್ತು, ಯಾಕಂದ್ರೆ ಅವಳು ಕೂದಲನ್ನು ಮೇಲೆ ಕಟ್ಟಿ ಬಂದ್ ಮಾಡ್ಕೊಂಡಿದ್ಲು. ಅವಳ ಹೊಟ್ಟೆಯಲ್ಲಿ ಸ್ವಲ್ಪ ಬೆವರಿತ್ತು ಮತ್ತು ಹಣೆಯ ಮೇಲೂ ಇತ್ತು. ಅವಳ ತುಟಿಗಳು ಮತ್ತು ಕೆನ್ನೆಗಳು ಪೂರ್ತಿ ಗುಲಾಬಿ ಬಣ್ಣಕ್ಕೆ ತಿರುಗಿದ್ವು. ರಚಿತಾ ಹಿಟ್ಟು ಕಲಿಸ್ತಾ ತನ್ನ ಕೂದಲನ್ನು ಮೆಲ್ಲನೆ ಹಿಂದೆ ಸರಿಸಿದ್ಲು ಮತ್ತು ನಂತರ ತನ್ನ ಕೈ ತೊಳೆದುಕೊಂಡ್ಳು. ನಂತರ ಫ್ರಿಜ್ನಿಂದ ತರಕಾರಿ ತೆಗೆದು ಅವನ್ನ ಕತ್ತರಿಸೋದಕ್ಕೆ ಶುರು ಮಾಡಿದ್ಲು. ಆಗ ಅವಳಿಗೇನೋ ಅನುಭವ ಆಯಿತು, ಯಾರೋ ತನ್ನ ಹಸಿವಿನ ನೋಟದಿಂದ ನೋಡ್ತಿದ್ದಾರೆ ಅಂತ. ಇದರಿಂದ ಅವಳಿಗೆ ಮುಜುಗರ ಆಯಿತು. ಅವಳು ಹಿಂದೆ ತಿರುಗಿ ನೋಡಿದಾಗ ಅವನು ಬಾಗಿಲ ಹತ್ರ ನಿಂತು ತನ್ನನ್ನೇ ಹಸಿವಿನ ನೋಟದಿಂದ ನೋಡ್ತಿದ್ದ. ಇದನ್ನು ನೋಡಿ ಅವಳು ತುಂಬ ಗಾಬರಿ ಆದ್ಲು ಮತ್ತು ಹೇಳಿದ್ಲು, ನೀನಿಲ್ಲಿ ಏನು ಮಾಡ್ತಿದ್ಯಾ? ನಾನು ನಿನಗಾಗಿ ಅಡುಗೆ ಮಾಡ್ತಿದ್ದೆ. ಇದು ಕೇಳಿ ಅವನು ಅವಳ ಹತ್ರ ಬಂದ ಮತ್ತು ಅವಳ ಸೊಂಟ ಹಿಡಿದು ಅವಳನ್ನ ಅಡುಗೆ ಮನೆಯ ಪ್ಲ್ಯಾಟ್ಫಾರ್ಮ್ ಮೇಲೆ ಕೂರಿಸ್ದ. ಅವಳ ಮುಖದ ಹತ್ರ ತನ್ನ ಮುಖ ತಂದು ಹೇಳ್ದ, ಐ ಡು ನಾಟ್ ವಾಂಟ್ ಟು ಈಟ್, ಐ ವಾಂಟ್ ಟು ಈಟ್ ಯು. ಇದು ಕೇಳಿ ಅವಳು ತುಂಬ ಗಾಬರಿ ಆದ್ಲು ಮತ್ತು ಅವನ ಎದೆ ಮೇಲೆ ಕೈ ಇಟ್ಟು ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಅವಳಿಗೆ ಸ್ವಲ್ಪವೂ ಇಷ್ಟ ಆಗ್ತಿರ್ಲಿಲ್ಲ. ಅವನ ಸ್ಪರ್ಶ ಮೊದಲು ಅವಳಿಗೆ ಸರಿ ಅನ್ನಿಸ್ತಿತ್ತು, ಕಂಫರ್ಟೇಬಲ್ ಆಗಿ ಇರ್ತಿತ್ತು. ಆದರೆ ಈಗ ಅವಳಿಗೆ ಇನ್ನೂ ಹೆಚ್ಚು ಮುಜುಗರ ಆಗ್ತಿತ್ತು. ಅವಳವನನ್ನು ದೂರ ಸರಿಸೋದಕ್ಕೆ ಪೂರ್ತಿಯಾಗಿ ಪ್ರಯತ್ನಿಸಿದ್ಲು, ಆದರೆ ಅವಳಿಗೆ ಸಾಧ್ಯ ಆಗಲಿಲ್ಲ. ಅವಳು ಕಣ್ಣು ಮುಚ್ಚಿಕೊಂಡ್ಳು ಮತ್ತು ಅವಳನ್ನು ದೂರ ತಳ್ಳತ್ಲೇ ಇದ್ಲು. ಇದನ್ನು ನೋಡಿ ಅವನು ಅವಳ ತುಟಿಗಳನ್ನ ಮುಟ್ಟೋದಕ್ಕೆ ಪ್ರಯತ್ನಿಸ್ದ, ಆದರೆ ರಚಿತಾ ಅವನನ್ನು ಮುಟ್ಟೋದಕ್ಕೆ ಬಿಡದೆ ಒದ್ದಾಡತೊಡಗಿದ್ಲು. ಇದನ್ನು ನೋಡಿ ಅವನು ಕೋಪದಿಂದ ಹೇಳ್ದ, ಇದನ್ನು ನಾನು ಮೊದಲೇ ಮಾಡಿದ್ದೀನಿ, ಈಗ ನನಗೆ ಬರೀ ನಿನ್ನ ತುಟಿಗಳನ್ನ ಚುಂಬಿಸ್ಬೇಕಷ್ಟೇ, ನನ್ನ ಹತ್ರ ಬಾ, ಇಷ್ಟೊಂದು ಗಾಬರಿ ಆಗೋ ಅಗತ್ಯ ಇಲ್ಲ. ನಾನು ಇದನ್ನೆಲ್ಲ ಮೊದಲೇ ಮಾಡಿದ್ರೆ ನೀನು ಗರ್ಭಿಣಿ ಆಗ್ತಿರಲಿಲ್ಲ. ಅವನ ಈ ಮಾತು ಕೇಳಿ ರಚಿತಾಳಿಗೆ ತುಂಬ ವಿಚಿತ್ರ ಅನ್ನಿಸ್ತು. ಅಗ್ನಿವರ್ಮ ಯಾವತ್ತೂ ಅವಳ ಜೊತೆ ಹೀಗೆ ಮಾತಾಡ್ತಿರ್ಲಿಲ್ಲ ಅಂತ ಅವಳಿಗೆ ಅನ್ನಿಸ್ತು. ಅವನು ನೀನು ಅಂತ ಕರೆಯದೆ ಗೌರವದಿಂದ ನೀವು ಅಂತ ಮಾತಾಡ್ತಿದ್ದ. ಅವಳಿಗೆ ತುಂಬ ಆಶ್ಚರ್ಯ ಆಯಿತು, ಆದರೆ ಅವಳು ಏನೂ ಹೇಳಿಲ್ಲ. ಇತ್ತ ಅವನು ಬಲವಂತವಾಗಿ ಅವಳ ತುಟಿಗಳನ್ನ ಚುಂಬಿಸಲು ಶುರು ಮಾಡ್ದ. ಅವನು ತುಂಬ ಹೊತ್ತು ಅವಳ ತುಟಿಗಳನ್ನ ಚುಂಬಿಸ್ದ, ಆದರೆ ರಚಿತಾಳಿಗೆ ಸ್ವಲ್ಪವೂ ಸರಿ ಅನ್ನಿಸ್ಲಿಲ್ಲ. ಅವಳು ಕೋಪದಿಂದ ಅವನ್ನ ದೂರ ತಳ್ಳಿ ಒಂದು ಪೆಟ್ಟು ನೀಡಿ ಹೇಳಿದ್ಲು, ನೀನು ನನ್ನ ಅನುಮತಿ ಇಲ್ಲದೆ ನನ್ನ ಚುಂಬಿಸೋದಕ್ಕೆ ಸಾಧ್ಯ ಇಲ್ಲ. ಬಿಡು ನನ್ನ, ನಂಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ, ನನಗೆ ಈಗ ಕೆಲಸ ಇದೆ. ನಿನಗೂ ನೀನು ಆಫೀಸ್ ಕೆಲಸ ಇರ್ತಲ್ಲ, ಹಾಗಾಗಿ ನನ್ನ ಬಿಡು ಮತ್ತು ಹೋಗೋದಕ್ಕೆ ಬಿಡು, ನನಗೆ ನನ್ನ ಕೆಲಸ ಮಾಡೋದಕ್ಕೆ ಬಿಡು. ಆದರೆ ಅವನು ಕೇಳೋನಾಗಿರಲಿಲ್ಲ. ಅವನು ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಬಲವಂತವಾಗಿ ಕೋಣೆಗೆ ಕರೆದೊಯ್ದ ಮತ್ತು ಹಾಸಿಗೆ ಮೇಲೆ ಎಸ್ದ. ತಾನು ಅವಳ ಮೇಲೆ ಬಂದು ಅವಳ ಬಟ್ಟೆಗಳನ್ನ ಹರಿಯೋದಕ್ಕೆ ಶುರು ಮಾಡ್ದ. ಅವನಿಗೆ ತನ್ನ ಮೇಲೆ ನಿಯಂತ್ರಣ ಇರಲಿಲ್ಲ. ಅವನು ರಚಿತಾಳನ್ನು ಯಾವುದೇ ಬೆಲೆ ತೆತ್ತಾದರೂ ಪಡೆಯೋದಕ್ಕೆ ಬಯಸ್ತಿದ್ದ. ಅವನು ರಚಿತಾಳ ಇಡೀ ಮೈಯನ್ನು ಚುಂಬಿಸೋದಕ್ಕೆ ಶುರು ಮಾಡ್ದ. ರಚಿತಾಳಿಗೆ ಸ್ವಲ್ಪವೂ ಸರಿ ಅನ್ನಿಸ್ಲಿಲ್ಲ. ರಚಿತಾ ಕೋಪದಿಂದ ಅವನ್ನ ದೂರ ತಳ್ಳಿ ತನ್ನ ದುಪಟ್ಟಾವನ್ನು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋದ್ಲು. ಇನ್ನೊಂದು ಕೋಣೆಗೆ ಬಂದು ಅಳೋದಕ್ಕೆ ಶುರು ಮಾಡಿದ್ಲು, ಯಾಕಂದರೆ ಇಂದು ಅವಳಿಗೆ ಸ್ವಲ್ಪವೂ ಒಳ್ಳೇದು ಅನ್ನಿಸ್ತಿರ್ಲಿಲ್ಲ. ಅವನು ಕೋಪದಿಂದ ಹಾಸಿಗೆ ಮೇಲೆ ಮಲಗಿದ ಮತ್ತು ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಿದ್ದ, ನಾನೇನು ಮಾಡಲಿ, ಇದರಿಂದ ಅವಳು ನನ್ನ ಹತ್ರ ಬರ್ತಾಳೆ ಮತ್ತು ನಾನು ಅವಳನ್ನ ಪಡಿತೀನಿ. ನನಗೆ ಅವಳ ಜೊತೆ ಅದೆಲ್ಲವನ್ನ ಮಾಡಬೇಕು ಅಂತ ನಾನು ಬಯಸ್ತಿದ್ದೀನಿ, ವರ್ಷಗಳಿಂದ ಬಯಸ್ತಿದ್ದೀನಿ. ನಾನು ಮಾಡಿಯೇ ತೀರ್ತೀನಿ. ಅವಳಿಡೀ ಮೈಯನ್ನು ನಾನು ಪಡಿತೀನಿ, ಏನೇ ಆದರೂ ಸರಿ. ಆದರೆ ಅವಳು ನನ್ನಿಂದ ದೂರ ಓಡ್ತಿದ್ದಾಳೆ. ನಾನು ಮುಟ್ಟಿದ್ರೆ ಅವಳಿಗೆ ಮುಳ್ಳು ಚುಚ್ಚಿದಂತೆ ಆಗ್ತಿದೆ, ಆದರೆ ಪರವಾಗಿಲ್ಲ. ಈಗ ನಾನು ಇಲ್ಲಿದ್ದೀನಿ, ನಾನು ಅವಳನ್ನ ಪಡೆದೇ ತೀರ್ತೀನಿ, ಏನೇ ಆದರೂ ಸರಿ. ಇತ್ತ ರಚಿತಾ ಸಂಧ್ಯಾಳ ಕೋಣೆಗೆ ಬಂದಿದ್ಲು. ಸಂಧ್ಯಾ ಸ್ನಾನ ಮಾಡೋದಕ್ಕೆ ಹೋಗಿದ್ಲು. ಹೊರಗೆ ಬಂದಾಗ ರಚಿತಾಳನ್ನು ನೋಡಿ ಅಚ್ಚರಿಯಿಂದ ಕೇಳಿದ್ಲು, ಅರೆ ನಿನಗೇನಾಯಿತು? ಇದು ಕೇಳಿ ರಚಿತಾ ಹೇಳಿದ್ಲು, ಏನಿಲ್ಲ, ಇಂದು ರಾತ್ರಿ ನಾನು ನಿನ್ನ ಜೊತೆ ಇರಬಹುದಾ ಪ್ಲೀಸ್? ಅವನು ಕೂಡ ತುಂಬ ಸುಸ್ತಾದಂತೆ ಕಾಣ್ತಿದ್ದಾನೆ ಮತ್ತು ಕೋಪದಲ್ಲೂ ಇದ್ದಾನೆ, ಹಾಗಾಗಿ ನಾನು ಅವನ್ನ ಒಬ್ಬನೇ ಬಿಡೋದಕ್ಕೆ ಬಯಸ್ತೀನಿ. ನೀನು ನಿನ್ನ ಜೊತೆ ಇರೋದಕ್ಕೆ ಬಿಡ್ತೀಯಾ? ಇದು ಕೇಳಿ ಅವಳು ನಗ್ತಾ ಹೇಳಿದ್ಲು, ಹಾಂ ಖಂಡಿತ, ಪರವಾಗಿಲ್ಲ, ಇದರಿಂದ ನನಗೆ ಖುಷಿಯಾಗುತ್ತೆ, ನನಗೇನು ತೊಂದರೆ ಇಲ್ಲ. ಹೇಗಿದ್ದರೂ ನೀನು ನನ್ನ ತಂಗಿಯಂತೆ, ನೀನು ನನ್ನ ಜೊತೆ ಇರ್ಬೋದು. ಆದರೆ ಅದಕ್ಕೂ ಮೊದಲು ನಾವಿಬ್ಬರು ಸೇರಿ ಅಡುಗೆ ಮಾಡೋಣ. ಹೇಗಿದ್ದರೂ ನನ್ನ ಮಗನಿಗೆ ತುಂಬ ಹಸಿವಾಗಿದೆ, ಅವನು ನನ್ನಂತೆಯೇ ದೊಡ್ಡ ಹಸಿವು ಪಾಕ. ನನಗೂ ಈಗ ತುಂಬ ಒಳ್ಳೆಯದು ಅನಿಸ್ತಿದೆ, ಯಾಕಂದರೆ ಸ್ವಲ್ಪ ಸಮಯದ ಹಿಂದೆ ಅವನ ಫೋನ್ ಬಂದಿತ್ತು. ಅವನು ಕ್ಷಮೆ ಕೇಳಿದ. ಅವನು ನಿಜಕ್ಕೂ ಹಾಗೆ ಎದುರಿಗೆ ಹೇಳಲು ಆಗೋದಿಲ್ಲ, ಆದರೆ ದೂರದಿಂದ ಹೇಳಿಬಿಟ್ಟ, ಹಾಗಾಗಿ ನನಗೆ ಖುಷಿ ಆಗ್ತಿದೆ. ಹೀಗೆ ಹೇಳಿ ಅವಳು ನಗಲಾರಂಭಿಸಿದ್ಲು ಮತ್ತು ರಚಿತಾ ಕೂಡ ಇಷ್ಟ ಇಲ್ಲದಿದ್ದರೂ ನಕ್ಕದ್ಲು. ಅದರ ನಂತರ ಇಬ್ಬರು ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಅಡುಗೆ ಮಾಡಿದ ನಂತರ ರಚಿತಾ ಹೆದರ್ತಾ ಮೇಲ್ಕೋಣೆ ಕಡೆ ನೋಡಲು ಪ್ರಯತ್ನಿಸಿದ್ಲು, ಯಾಕಂದರೆ ಅವಳಿಗೆ ಅಗ್ನಿವರ್ಮನನ್ನು ಕರೆಯೋದಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. ಅವಳಿಗೆ ತುಂಬ ವಿಚಿತ್ರ ಅನ್ನಿಸ್ತಿತ್ತು.
ಅವನು ಅಗ್ನಿವರ್ಮನೆ ಅಲ್ವೇನೋ ಎಂಬಂತೆ ಅನ್ನಿಸ್ತಿತ್ತು. ಯಾರೋ ರೂಪ ಬದಲಿಸಿ ಇಲ್ಲಿಗೆ ಬಂದಿದ್ದಾರೆ ಅಂತ ಅವಳಿಗೆ ಅನ್ನಿಸ್ತಿತ್ತು. ಹಾಗಾಗಿ ಅವಳು ಗಾಬರಿಯಿಂದ ಒಬ್ಬ ಕೆಲಸದವನಿಗೆ ಹೇಳಿದ್ಲು, ನೀವು ಹೋಗಿ ಅವರನ್ನು ಊಟಕ್ಕೆ ಕರೀರಿ. ಆದರೆ ಆಗ ಅವರ ಮೂವರ ಕಿವಿಗೊಂದು ಧ್ವನಿ ಕೇಳಿಸ್ತು, ಅಗತ್ಯ ಇಲ್ಲ, ನಾನೇ ಬಂದಿದ್ದೀನಿ, ಬನ್ನಿ ನಾವು ಊಟ ಮಾಡೋಣ. ರಚಿತಾ, ಬಾ, ನಿನಗೂ ಹಸಿವಾಗಿದೆಯಲ್ಲ, ನಾನಿಂದು ನಿನಗೆ ನನ್ನ ಕೈಯಿಂದ ಊಟ ಮಾಡಿಸ್ತೀನಿ. ಹೀಗೇಳಿ ಅವನು ಬಲವಂತವಾಗಿ ರಚಿತಾಳ ಹತ್ರ ಬಂದು ಅವಳ ಕೈ ಹಿಡಿದು ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ. ಮತ್ತು ಸಂಧ್ಯಾ ಸುಮ್ಮನೆ ನೋಡ್ತಿದ್ಲು, ಆದರೆ ಏನೂ ಹೇಳಲಿಲ್ಲ. ಅವಳು ತನ್ನ ಮಗನಿಗೆ ಊಟ ಮಾಡಿಸುವಲ್ಲಿ ಬ್ಯುಸಿಯಾದ್ಲು. ಅಗ್ನಿವರ್ಮ ರಚಿತಾಳಿಗೆ ಊಟ ಮಾಡಿಸೋದಕ್ಕೆ ಪ್ರಯತ್ನಿಸ್ದ. ಆದರೆ ರಚಿತಾ ಅವನ ಕೈ ದೂರ ಸರಿಸಿ ಹೇಳಿದ್ಲು, ಇಲ್ಲ, ನೀನು ಊಟ ಮಾಡು, ನಾನು ತಿಂತೀನಿ. ನನ್ನ ಹತ್ರ ನನ್ನ ಕೈಗಳಿವೆ, ಅವನ್ನ ನಾನು ಬಳಸಬಲ್ಲೆ, ಹಾಗಾಗಿ ನೀನು ಊಟ ಮಾಡು. ನಿನಗೆ ತಡ ಆಗ್ತಿದೆಯಲ್ಲ, ನಿಂಗೆ ತುಂಬ ಕೆಲಸಗಳಿರುತ್ತವೆ, ಹಾಗಾಗಿ ನೀನು ಊಟ ಮಾಡು. ಇದು ನೋಡು, ನಾನು ತಿಂತಿದ್ದೀನಲ್ವಾ. ಹೀಗೇಳಿ ಅವಳು ಒಂದು ತುತ್ತು ತೆಗೆದುಕೊಂಡು ತನ್ನ ಬಾಯಿ ಹತ್ರ ಇಡ್ತಿದ್ದಂತೆ ಅಗ್ನಿವರ್ಮ ಅವಳ ಕೈ ಹಿಡಿದು ಆ ತುತ್ತನ್ನು ತನ್ನ ಬಾಯಿಗೆ ಹಾಕ್ಕೊಂಡ ಮತ್ತು ಅವಳ ಬೆರಳುಗಳನ್ನು ಮೆಲ್ಲನೆ ಕಚ್ಚಿದ. ರಚಿತಾ ಕೋಪದಿಂದ ತನ್ನ ಕೈಗಳನ್ನ ಬಿಕ್ಕಿಗೊಳಿಸಿದ್ಲು ಮತ್ತು ದೀರ್ಘವಾಗಿ ಉಸಿರಾಡ್ತಾ ತನ್ನ ಕೈ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.